ಹೋದ್ವಾರ ಮುಂಜಾನೆ ಧನುರ್ಮಾಸದ ಪ್ರಯುಕ್ತ ದೇವಸ್ಥಾನಕ್ಕೆ ಹೋಗಿದ್ದ ಸುಮಂತು ನಂತರ ಮನೆಗೆ ಬಂದಿರೋದಿಲ್ಲ. ಬೆಳಿಗ್ಗೆ ಮನೆಯ ಸಮೀಪದ ಕೆರೆಯ ದಡದಲ್ಲಿ ಆತನ ಬಟ್ಟೆ ಮತ್ತು ಚಪ್ಪಲಿ ಪತ್ತೆ ಆಗಿರುತ್ತೆ. ಕೂಡಲೇ ಸ್ಥಳೀಯರು ಮತ್ತು ಅಗ್ನಿಶಾಮಕ ದಳದವರು ಕೆರೆಯಲ್ಲಿ ಹುಡುಕಾಟ ನಡೆಸಿದಾಗ ಸುಮಂತ್ನ ಡೆಡ್ ಬಾಡಿ ಪತ್ತೆ ಆಗಿತ್ತು. ಮೇಲ್ನೋಟಕ್ಕೆ ಇದು ಆಕಸ್ಮಿಕವಾಗಿ ನೀರಿನಲ್ಲಿ ಮುಳುಗಿ ಸತ್ತಿರಬಹುದು ಅಂತ ಅಂದ್ಕೊಂಡ್ರು ದೇಹದ ಮೇಲಿದ್ದ ಗಾಯಗಳು ಪೊಲೀಸರಿಗೆ ಹಲವು ರೀತಿಯ ಅನುಮಾನಗಳನ್ನು ಹುಟ್ಟು ಹಾಕಿದ್ವು. ಬೆಳ್ತಂಗಡಿ ಪೊಲೀಸರು ಮತ್ತು ವಿಧಿವಿಜ್ಞಾನ ತಜ್ಞರು ಕೆರೆಯನ್ನು ಜಾಲಾಡಿದಾಗ ಒಂದಿಷ್ಟು ಸಾಕ್ಷ್ಯಗಳು ಸಿಕ್ಕಿದ್ವು. ಕೆರೆಯ ನೀರಿನಲ್ಲಿ ಒಂದು ಕತ್ತಿ ಮತ್ತು ಟಾರ್ಚ್ ಪತ್ತೆಯಾಗಿತ್ತು. ಹಂತಕ ಕೊಲೆ ನಡೆಸಿದ ಬಳಿಕ ಇವುಗಳನ್ನು ನೀರಿನಲ್ಲಿ ಎಸಗಿರೋದು ಖಚಿತ ಆಗಿದೆ. ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆ ಡಾಕ್ಟರ್ ನೀಡಿದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಸುಮಂತ್ನ ತಲೆಯ ಹಿಂಭಾಗಕ್ಕೆ ಕತ್ತಿಯಿಂದ 3 ಬಾರಿ ಹೊಡೆಯಲಾಗಿದೆ. ಸುಮಂತ್ ಸಾಯೋ ಮೊದಲು ಹೋರಾಟ ನಡೆಸಿರೋದು ಆತನ ದೇಹದ ಮೇಲೆ ಬಿದ್ದಿರುವ ಗೀರುಗಳಿಂದ ತಿಳಿದು ಬಂದಿದೆ. ಪೊಲೀಸರ ಗುಪ್ತಚರ ಮಾಹಿತಿ ಪ್ರಕಾರ ಸುಮಂತ್ನ ಕುಟುಂಬಕ್ಕೂ ಮತ್ತು ಅವರ ಹತ್ತಿರದ ಸಂಬಂಧಿಗೂ ಆಸ್ತಿ ಅಥವಾ ಹಳೆ ದ್ವೇಷದ ಕಾರಣಕ್ಕೆ ಗಲಾಟೆ ನಡೆದಿರುತ್ತೆ. ಇದೇ ದ್ವೇಷ ಸುಮಂತ್ನನ್ನ ಕೊಲೆ ಮಾಡೋ ತನಕ ತೆಗೆದುಕೊಂಡು ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮಾರ್ಗದರ್ಶನದಲ್ಲಿ 4 ವಿಶೇಷ ಪೊಲೀಸ್ ತಂಡಗಳನ್ನು ರಚನೆ ಮಾಡಲಾಗಿದೆ. ಈಗಾಗಲೇ ಪೊಲೀಸರು ಸಂಶಯಾಸ್ಪದ ಸಂಬಂಧಿಕನನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ರಹಸ್ಯ ಸ್ಥಳದಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ. ಸುಮಂತ್ ಅವತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗುವಾಗ ಆತನನ್ನು ಅಡ್ಡಗಟ್ಟಿ ಹಿಂಬದಿಯಿಂದ ಹಲ್ಲೆ ನಡೆಸಿ ನಂತರ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇದ್ದಾಗ ಕೆರೆಗೆ ಎಸೆಯಲಾಗಿದೆ ಅನ್ನೋ ಬಲವಾದ ಶಂಕೆ ವ್ಯಕ್ತ ಆಗಿದೆ. ಒಟ್ಟಾರೆ ಈ ತನಿಖೆ ವಿಚಾರದಲ್ಲಿ ಪೊಲೀಸರು ಹೈರಾಣಾಗಿದ್ದಾರೆ. ನಿಜವಾದ ಹಂತಕನನ್ನು ಹುಡುಕೋದು ಪೊಲೀಸರಿಗೆ ಕಬ್ಬಿಣದ ಕಡಲೆ ಆಗಿದೆ. 10ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದ ಶಾಂತ ಸ್ವಭಾವದ ಸುಮಂತ್ನನ್ನು ಕಳೆದುಕೊಂಡ ತಂದೆ ತಾಯಿ ಈಗ ಕಂಗಾಲಾಗಿದ್ದಾರೆ. ನನ್ನ ಮಗ ಯಾರ ತಂಟೆಗೂ ಹೋದವನಲ್ಲ, ಅವನನ್ನು ಸಾಯಿಸಿದ ಪಾಪಿಗೆ ಮರಣದಂಡನೆ ಆಗಬೇಕು ಅಂತ ಸುಮಂತ್ನ ತಾಯಿ ಗೋಳಾಡ್ತಾ ಇದ್ದಾರೆ. ಈ ಕೇಸ್ನಲ್ಲಿ ಹತ್ತಿರ ಸಂಬಂಧಿಕನೇ ಹಂತಕನಾಗಿರಬೇಕು ಅನ್ನೋ ಸುದ್ದಿ ಹರಡ್ತಾ ಇದ್ದಾಗೇನೆ ಸ್ಥಳೀಯರು ಆತಂಕಗೊಂಡಿದ್ದಾರೆ. ಹಂತಕನಿಗೆ ಕಠಿಣ ಶಿಕ್ಷೆ ಆಗೋ ತನಕ ನಾವು ಬಿಡೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ.